ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುಗುಣ ಸುಗ್ಗಿ ಕ್ವೀನ್ ಸುಗ್ಗಿ 777ಗೆ ಸುಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ಮಾತಾಡ್ತಾ ಇರೋ ಟಾಪಿಕ್ ಬಂದು ಗೆಳೆತನ, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ಫ್ರೆಂಡ್ಶಿಪ್ ಬಗ್ಗೆ ಇದೇ ಟಾಪಿಕ್ ಏನಕ್ಕೆ ತಗೊಂಡೆ ಅಂದರೆ, ಒಬ್ಬರಿಗೆ ಫ್ರೆಂಡ್ಶಿಪ್ ಬಗ್ಗೆ ಅಷ್ಟೊಂದು ಭಿನ್ನಾಭಿಪ್ರಾಯ ಜಾಸ್ತಿ ಇದೆ. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದರೆ ಏನು? ಫ್ರೆಂಡ್ಶಿಪ್ಪು ನಮ್ಮ ಲೈಫಲ್ಲಿ ಅಂದರೆ ಎಲ್ಲರ ಲೈಫಲ್ಲೂ ಒಂದು ಏನೋ ಒಂಥರ ತುಂಬ ಪ್ರಮುಖ ಸ್ಥಾನ ಇದೆ. ಅದನ್ನು ಹೇಗೆ ಉಳಿಸ್ಕೊಳ್ಳೋದು, ಹೇಗೆ ಬಿಡೋದು ನಮ್ಮ ಕೈಲೇ ಇದೆ ಎಲ್ಲನೂ. ಹಂಗಂತ ಹೇಳಕ್ಕೆ ಬಂದರೆ, ಮನುಷ್ಯನ ಬದುಕಿನಲ್ಲಿ ಗೆಳೆತನ ಅತ್ಯುನ್ನತ ಸ್ಥಾನ ಉಂಟು ಮಾಡಿದೆ. ಗೆಳೆತನ ಇಲ್ಲದ ಬದುಕು ಮರುಭೂಮಿಯಂತೆ. ಗೆಳೆತನ ಇಲ್ಲದ ಬದುಕು ಮರುಭೂಮಿಯಂತೆ. ಹೆಂಗೆ ಅಂತ ಹೇಳ್ತೀರಾ? ಗೆಳೆತನ ಇಲ್ಲದೆ ಇರೋ ಜೀವನ ಒಂಥರ ಮರುಭೂಮಿಲಿದ್ದ ಯಾವುದೋ ಒಂದು ಕುರ್ಚು ಗಿಡ ಥರ. ಎಲ್ಲೂ ಸುತ್ತ ಬರೀ ಜನ ಇರ್ತಾರಷ್ಟೇ, ನಾವು ಮಾತ್ರ ಒಂಟಿ ಥರ ಇರ್ತೀವಿ. ಒಂಟಿ. ಆ ಥರ ಬದುಕೇ ಅಲ್ಲ ಫ್ರೆಂಡ್ಸ್. ಬದುಕಿನಲ್ಲಿ ಗೆಳೆತನ ಎಷ್ಟು ಇಂಪಾರ್ಟೆಂಟು, ಅದಕ್ಕೆಷ್ಟು ನಾವು ಸ್ಥಾನ ನೀಡ್ಬೋದು. ಗೆಳೆತನ ಇಲ್ಲದೆ ಇರೋ ಬದುಕು ಹೇಗೆ ಯಾವ ಥರ ಇರುತ್ತೆ, ಗೆಳೆತನದಿಂದ ನಮಗೆ ಎಷ್ಟು ಮೈಂಡು ಫ್ರೀ ಇರುತ್ತೆ, ಗೆಳೆತನ ಇಲ್ಲದೇ ಹೆಂಗಿರ್ತೀವಿ, ಗೆಳೆತನ ಇದ್ದರೆ ಹೆಂಗಿರ್ತೀವಿ. ಯಾವುದೇ ಒಂದು ಸ್ನೇಹ ಆಗಲಿ, ಒಂದೊಳ್ಳೆ ಸ್ನೇಹ ಆದರೆ ಯಾವತ್ತೂ ನಮ್ಮ ಸ್ನೇಹ ಬಿಟ್ಕೊಡೋದಿಲ್ಲ. ಒಂದೊಳ್ಳೆ ಸ್ನೇಹ ಇರಬೇಕು, ಅದಕ್ಕೋಸ್ಕರ ಹೇಳೋದು. ಫ್ರೆಂಡ್ಶಿಪ್ಪು ಲೈಫಲ್ಲಿ ತುಂಬ ಅಗತ್ಯ. ಅದರಲ್ಲೂ ಒಂದೊಳ್ಳೆ ಫ್ರೆಂಡ್ಶಿಪ್ ಇದ್ದರೆ ಪ್ಲೀಸ್ ಯಾರು ಕಳ್ಕೊಳಕ್ಕೆ ಹೋಗಬೇಡಿ. ಥರ ಕೋಲಾತ್ನರದಲ್ಲಿ ಸಿಗುತ್ತಲ್ಲ ಚಿನ್ನದ ಗಣಿ, ಆ ಥರ ಫ್ರೆಂಡ್ಶಿಪ್ ಅಂದರೆ ಕಳ್ಕೊಳಕ್ಕೆ ಹೋಗಬೇಡಿ. ಹೊಸೊಬ್ರು ಬರ್ಬೋದು, ಹಳಬ್ರು ಇರ್ತಾರೆ, ಯಾವುದೋ ಒಂದು ಮನಸ್ತಾಪ ಬಂದಿರುತ್ತೆ, ಸಣ್ಣ ಪುಟ್ಟ, ಅಲ್ಲಲ್ಲೇ ಪ್ಯಾಚಪ್ ಮಾಡ್ಕೊಳ್ಳಿ. ಹಳೇ ಫ್ರೆಂಡ್ಸ್ ಮಾತ್ರ ಕಳ್ಕೊಳಕ್ಕೆ ಹೋಗಬೇಡಿ. ಫ್ರೆಂಡ್ಸು ಒಂಥರ ಹೊಸಬ್ರು ಒಂಥರ ಬೆಳ್ಳಿ ಇದ್ದಂಗೆ, ಹಳಬ್ರು ಒಂಥರ ಚಿನ್ನ ಇದ್ದಂಗೆ. ಬೆಳ್ಳಿ ಬರ್ತಾ ಬರ್ತಾ ಬ್ಲ್ಯಾಕ್ ಆಗ್ಬೋದು, ಚಿನ್ನ ಯಾವತ್ತೂ ಕಲರ್ ಚೇಂಜ್ ಮಾಡಲ್ಲ. ಚಿನ್ನನೇ, ಬೆಳ್ಳಿನೇ. ಅರ್ಥ ಮಾಡ್ಕೊಳ್ಳಿ. ಚಿನ್ನದಂಥ ಫ್ರೆಂಡ್ ಬೇಕು, ಲೈಫಲ್ಲಿ ಇರಬೇಕು. ನಮಗೆ ಬೆಂತಟ್ಟವ್ರು ಇರಬೇಕು ಫ್ರೆಂಡು. ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ನಮ್ಮ ಏಳಿಗೆಯಲ್ಲಿ ನಮ್ಮ ಒಂದು ಒಳ್ಳೆ ನಾವು ಒಂದು ಸ್ಥಾನಕ್ಕೆ ಹೋಗಬೇಕು ಅಂದರೆ ನಮ್ಮ ಬೆನ್ನೆಲುಬಾಗಿರಬೇಕು, ನಮ್ಗೆ ಸಪೋರ್ಟ್ ಮಾಡಬೇಕು. ಮೇಯ್ನು ನೀನು ಮಾಡ್ತೀಯ, ನಿನ್ನ ಕೈಲಾಗುತ್ತೆ, ಮಾಡು, ನೀನು ಮುಂದೆ ಹೋಗು, ನಿನ್ನ ಜೊತೆ ನಾನಿದ್ದೀನಿ, ಭಗವಂತ ಇದ್ದಾನೆ ಅನ್ನೋ ಫ್ರೆಂಡ್ ಬೇಕು. ಅಯ್ಯೋ ನೀನು ಮಾಡಿಬಿಡ್ತೀಯ, ನೀನು ಆಗ್ಬಿಡ್ತೀಯ, ಏನೋ ಬದುಕ್ಬಿಡ್ತಾನೆ ನನ್ನ ಫ್ರೆಂಡು, ಇವ್ನು ಹೆಂಗಾದ್ರೂ ಮಾಡಿ ತುಳಿಬೇಕಲ್ಲ, ಇವ್ನು ಹೆಂಗಾದ್ರೂ ಮಾಡಿ ಹಾಳು ಮಾಡಬೇಕಲ್ಲ, ಇಂಥ ಫ್ರೆಂಡ್ ಜೊತೆ ಯಾವತ್ತೇ ಕೈ ಜೋಡಿಸ್ಕೊಳಕ್ಕೆ ಹೋಗಬೇಡಿ. ಮಾನಸಿಕವಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸು, ಇರಬೇಕು. ಫ್ರೆಂಡ್ಸು ನಮ್ಮನ್ನ ಕುಗ್ಗಿಸೋ ಥರ ಇರಬಾರ್ದು ಫ್ರೆಂಡು. ನೀನು ಏನೇ ಮಾಡು ಗೆಳೆಯ, ನಾನು ಇರ್ತೀನಿ, ನಿನ್ನ ಜೊತೆ ನಾನು ಇರ್ತೀನಿ, ನಿನ್ನ ಕಷ್ಟದಲ್ಲೂ ಆಗ್ತೀನಿ, ಸುಖದಲ್ಲೂ ಆಗ್ತೀನಿ, ನಿನ್ನ ಏಳಿಗೆಯಲ್ಲಿ ನಾನು ಕೈ ಜೋಡಿಸ್ತೀನಿ ಅನ್ನೋ ಫ್ರೆಂಡ್ ಬೇಕು. ಫ್ರೆಂಡ್ ಇಲ್ಲ ಅಂದರೆ ವೇಸ್ಟ್. ಗೆಳೆತನ ಮಾಡ್ಕೊಳ್ಳೋದು ಸುಲಭ, ಅದನ್ನು ನಿಭಾಯಿಸ್ಕೋಬೇಕಲ್ವಾ? ಹೇಗೆ ನಿಭಾಯಿಸ್ಕೋತೀರಾ? ನಿಭಾಯಿಸ್ಕೋಬೇಕು. ಅದೊಂದು ಕಲೆ. ಒಂಥರ ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಫ್ಯಾಮಿಲಿ ಏನು ಬರ್ತಾರೆ. ಅಯ್ಯೋ ಫ್ಯಾಮಿಲಿಯಲ್ಲಿ ನೋಡಿದ್ದೀವಿ ನಾವು ತುಂಬಾ. ಏನಕ್ಕೆ ಬೇಕು ಫ್ರೆಂಡ್ಶಿಪ್ಪು? ಏನಕ್ಕೆ ಬೇಕು ಸ್ನೇಹ ನಮಗೆ? ಏನಕ್ಕೆ ಅಂದರೆ, ಯಾವ ಥರ ಒಂದು ಇವಾಗ ಏನು ಹೇಳ್ತೀನಿ, ಇವಾಗ ನಾವು ಒಬ್ಬರೇ ಇರ್ತೀವಿ, ನಮ್ಮ ಕಷ್ಟ ತುಂಬ ಇರ್ತವೆ, ನಾವು ಫ್ಯಾಮಿಲಿಯವ್ರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಈ ಕಡೆ ತಂದೆ ತಾಯಿ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅಕ್ಕ ತಂಗಿರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅಣ್ಣ ತಮ್ಮದಿರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅದು ಹೇಳ್ಕೊಳಕ್ಕೆ ಒಂದೇ ನಮಗೆ ಫ್ರೀಯಾಗಿ ಮಾತಾಡ್ತೀವಿ, ಫ್ರೀಯಾಗಿ ಎಲ್ಲ ಹೇಳ್ಕೊಬೇಕು ಅಂದರೆ ಫ್ರೆಂಡ್ ಅಂತ ಒಬ್ರು ಇರಬೇಕು.
ನೀನು 1000 ಜನ ಬೇಡ, ನೀನು ಫ್ರೆಂಡ್ ಅಂತ ಒಬ್ಬ ಇದ್ದರೆ ಸಾಕು. ನೀನು ಎಂಥ ವಿಷಯ ಆಗಲಿ ನೀನು ಶೇರ್ ಮಾಡ್ಕೋಬೋದು, ನಿನ್ನ ಮನಸ್ಸಲ್ಲಿರೋದು ದುಃಖ ತೋಡ್ಕೋಬೋದು, ತಿಳ್ಕೊಬೋದು. ಫ್ರೆಂಡ್ ಅಂತ ಇರಬೇಕು. ಅದಕ್ಕೆ ಹೇಳಿದ್ದು, ಫ್ರೆಂಡು 1000 ಜನ ಇರ್ತಾರೆ. 1000 ಜನ ಫ್ರೆಂಡಲ್ಲಿ ಒಬ್ಬ ಚಿನ್ನದಂಥ ಫ್ರೆಂಡು ಕೂಡ ಇರ್ತಾನೆ. ಅಂಥ ಚಿನ್ನದಂಥ ಫ್ರೆಂಡನ್ನ ಯಾರೋ ಕಳ್ಕೊಳಕ್ಕೆ ಹೋಗಬೇಡಿ, ಉಳಿಸ್ಕೊಳ್ಳಿ ಆದಷ್ಟು. ಇವತ್ತು ಬೆಳ್ಳಿ, ತಾಮ್ರ, ತಗಡು ಯಾವುದೇ ಬರ್ಬೋದು, ಫ್ರೆಂಡ್ ರೂಪದಲ್ಲಿ ಉಳ್ಕೊಳ್ಳೋದು ಚಿನ್ನದಂಥ ಫ್ರೆಂಡ್ ಅಷ್ಟೇ. ಗೆಳೆತನ ಇಲ್ಲದ ಬದುಕು ಉಪ್ಪಿಲ್ದೇ ಇರೋ ಊಟದ ಥರ ಅಲ್ವಾ? ಗೆಳೆತನ ಇಲ್ಲದೆ ಇರೋ ಬದುಕು ಉಪ್ಪಿಲ್ದೇ ಇರೋ ಊಟದ ಥರ, ರುಚಿ ಇರಲ್ಲ. ಗೆಳೆತನ ಬೇಕು. ಒಳ್ಳೆ ಸ್ನೇಹಿತರು ನಮಗೆ ಬಯಸೋದೇನು? ಒಳ್ಳೆ ಸ್ನೇಹಿತರು ಯಾವಾಗ್ಲೂ ನಮ್ಮ ಮೇಳಿಗೆ ಬಯಸ್ತಾರೆ. ನನ್ನ ಫ್ರೆಂಡ್ ಚೆನ್ನಾಗಿರಬೇಕು, ನನ್ನ ಫ್ರೆಂಡ್ ಚೆನ್ನಾಗಿದ್ರೆ ನನಗೂ ಏನೋ ಒಂಥರ ಹೆಮ್ಮೆ, ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ. ಈ ಥರ ಮೈಂಡ್ ಇರುತ್ತೆ. ಈ ಬೆನ್ನಕ್ಕೆ ಚೂರಿ ಹಾಕ್ತಾರೆ ನೋಡಿ, ಹಿಂದೆಗಡೆ ನನ್ನ ಜೊತೆನೆಲ್ಲ ಇರ್ತಾರೆ. ಅಯ್ಯೋ ನಮ್ಮ ಫ್ರೆಂಡ್ ಬದುಕ್ಬಿಡ್ತಾನಲ್ಲ, ನನ್ನ ಫ್ರೆಂಡು ಅಯ್ಯೋ ಇವನೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಅದನ್ನು ನಾನೇನಾರ ಮಾಡಿ ಹಾಳು ಮಾಡಬೇಕು, ಅಕಸ್ಮಾತ್ ಇವನಿಗೇನಾದರೂ ಒಂದು ನೆಗೆಟಿವ್ ಆಗಿ ನಾನು ಹೇಳ್ಬೇಕು, ಏನೋ ಒಂದು ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಅವನ ಕೈಯಲ್ಲಿ ಮಾಡೋಕ್ಕಾಗಬಾರ್ದು, ಅವ್ನು ಮಾಡಿದ್ರೆ ಅಯ್ಯೋ ಮುಂದೆ ಬಂದ್ಬಿಡ್ತಾನೆ, ಅವನು ಮುಂದೆ ಬರಬಾರ್ದು. ಇಂಥ ಹೊಟ್ಟೆ ಕಿಚ್ಚಿರೋ ಸ್ನೇಹಿತರ ಇಂಥದ್ದು ಆದಷ್ಟು ದೂರ ಇರಬೇಕು. ಇಂಥ ಹೊಟ್ಟೆ ಕಿಚ್ಚಿರೋ ಸ್ನೇಹಿತರಿಂದ ಆದಷ್ಟು ದೂರ ಇರಬೇಕು. ನಮ್ಗೆ ಹತ್ರ ಏನು, ನಮಗೆ ಒಳ್ಳೇದು ಬಯಸೋ ಸ್ನೇಹ ಬೇಕು. ಅದು ಬಿಟ್ಟು ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ, ನೀನು ಬದುಕ್ಬಿಡ್ತೀಯ, ನಾನು ಮಾತ್ರ ಉದ್ಧಾರ ಆಗಬೇಕು, ನಾನು ಚೆನ್ನಾಗಿರಬೇಕು, ಇಂಥ ಫ್ರೆಂಡು ಬೇಡವೇ ಬೇಡ ನಮಗೆ. ಒಳ್ಳೆ ಸ್ನೇಹಿತರನ್ನು ಮಾಡ್ಕೊಳ್ಳಿ, ಒಳ್ಳೆ ಸ್ನೇಹನ ಉಳಿಸ್ಕೊಳ್ಳಿ. ಸ್ನೇಹನ ಯಾವತ್ತೂ ಯಾರೂ ಅಷ್ಟೇ ಬಳಸ್ಕೊಳಕ್ಕೆ ಹೋಗಬೇಡಿ. ಸ್ನೇಹ ಒಂದು ಪವಿತ್ರವಾದದ್ದು, ಅದನ್ನು ಕಾಪಾಡ್ಕೊಳ್ಳಿ. ಅದರದ್ದೇ ಆದ ಒಂದು ಇದಿದೆ, ಅದನ್ನು ಆ ಸ್ನೇಹಕ್ಕೆ ಪವಿತ್ರವಾದ ಸ್ಥಾನ ಇದೆ. ಅದಕ್ಕೆ ಮಾತ್ರ ಕಳಂಕ ತರಬೇಡಿ. ಸ್ನೇಹದ ಹೆಸರಲ್ಲಿ ಯಾರು ಮೋಸನೂ ಮಾಡಬೇಡ್ರಿ. ಸ್ನೇಹ ಮಾಡಿದ ತಕ್ಷಣ ನನ್ನ ಫ್ರೆಂಡು ಇದೊಂದು ಬರುತ್ತೆ, ನನ್ನ ಫ್ರೆಂಡು ಸ್ನೇಹ ಮಾಡಿದ್ಬಿಟ್ರೆ ನಾವು ಅವನ ಹತ್ರ ಏನಾದರೂ ಪಡ್ಕೋಬೇಕು, ಅವನ ಹತ್ರ ಏನಾದ್ರು ಬಯಸೋದು ಬೇಡ. ಸ್ನೇಹದ ಥರನೇ ಇರಲಿ. ಏನಾದರೂ ಅವನಿಂದ ಏನು ಪಡ್ಕೊಳ್ಳೋ ಅನ್ನೋ ಹಂಬಲ ಬೇಡ. ಅವನೇನಾದ್ರೂ ಗಿಫ್ಟ್ ಕೊಡಲಿ, ಅವ್ನು ನನ್ನ ಬರ್ಡೇಗೆ ವಿಶ್ ಮಾಡಿಲ್ಲ, ನನ್ನ ಬರ್ಡೇಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ, ಏನಾದರೂ ನನಗೇನೋ ಕೊಡಿಸಲ್ಲ ಅವನು. ಇಂಥ ಇಂಥ ಮಾತುಗಳಿಂದ, ಇಂಥ ಮೈಂಡಿಂದ ಹೊರಗಡೆ ಬನ್ನಿ. ಫ್ರೆಂಡು ಒಳ್ಳೆ ಫ್ರೆಂಡ್ ಆದವನು ಏನೂ ಬಯಸಲ್ಲ, ಅವನಿಂದ ಒಂದೊಳ್ಳೆ ಸ್ನೇಹ ಅಷ್ಟೇ ಬಯಸ್ತಾನೆ. ಆ ಗಿಫ್ಟು ಇದು ಅದೇನೋ ಬೇಡ, ಅವಶ್ಯಕತೆ ಇಲ್ಲ. ಅದೇನಾದ್ರೂ ಅವಶ್ಯಕತೆ ಇದ್ದರಷ್ಟೇ ನಿಮ್ಗೆ ಅದು ಸ್ನೇಹ ಅಲ್ಲ, ಅದು ಪ್ಯೂರ್ ಸ್ನೇಹ ಅಂತ ಬರಲ್ಲ. ಅದು ಏನೋ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು. ಏನೋ ನಮ್ಗೆ ಅವರಿಂದ ಏನೋ ನಮಗೆ ಪಡ್ಕೊಳ್ಳೋ ಅಂತ ಆಸೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅವನು ಏನೇ ಕೊಡಲಿ ಬಿಡಲಿ, ನಮ್ಗೊಂದು ಒಳ್ಳೇದು ಬಯಸ್ತಾ ಇದ್ದಾನ ಸಾಕು ನಮಗಷ್ಟೇ. ಒಳ್ಳೆ ಸ್ನೇಹ ಮಾಡ್ಕೊಳ್ಳಿ, ಒಂದೊಳ್ಳೆ ಜೀವನ ಕಟ್ಕೊಳ್ಳಿ, ಒಳ್ಳೆಯವ್ರ ಜೊತೆ ಇರ್ರಿ, ಒಳ್ಳೆಯವ್ರನ್ನ ಸಹವಾಸ ಮಾಡಿರಿ. ಆದಷ್ಟು ಫೇಕ್ ಫ್ರೆಂಡ್ಗಳಿಂದ ದೂರ ಇರ್ರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಫ್ರೆಂಡ್ಸ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.